ಸ್ನೇಹಿತರೆ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಹೊಸ ಯುದ್ಧ ಭುಗಿಲೆದ್ದಿದೆ. ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನದ ಮೇಲೆ ಭೀಕರ ದಾಳಿ ಮಾಡಿದೆ. ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡುತ್ತೆ ಅಂತ ಇಡೀ ಜಗತ್ತು ಆತಂಕದಿಂದ ಇರೋ ಹೊತ್ತಲ್ಲಿ ಈ ಕಡೆ ದಿಢೀರಂತ ಪಾಕಿಸ್ತಾನ ಅಟ್ಯಾಕ್ ಮಾಡ್ಬಿಟ್ಟಿದೆ. ರಂಜಾನ್ ಸಮಯದಲ್ಲೇ 7 ಕಡೆ ದಾಳಿ ಆಗಿದ್ದು ಭಾರೀ ಸಾವು ನೋವಾಗಿರೋ ಮಾಹಿತಿ ಸಿಗ್ತಿದೆ. ಈ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಮಾಹಿತಿ ಕೊಡ್ತೀವಿ. ಅಫ್ಘಾನ್ ತಾಲಿಬಾನ್ಗಳು ಈಗ ಯಾವ ರೀತಿ ಪ್ರತಿಕ್ರಿಯೆ ನೀಡಲಿದ್ದಾರೆ ಅದನ್ನು ನೋಡೋಣ. ಮೊದಲಿಗೆ ಏನಾಯ್ತು ಅಂತ ನೋಡೋಣ. ಸ್ನೇಹಿತರೆ, ಪಾಕಿಸ್ತಾನ ಹೇಳಿರೋ ಪ್ರಕಾರ ಭಾನುವಾರ ಅಂದ್ರೆ ಫೆಬ್ರವರಿ 22ರ ಮುಂಜಾನೆ ಪಾಕಿಸ್ತಾನದ ಏರ್ಫೋರ್ಸ್ ಅಫ್ಘಾನಿಸ್ತಾನದ ಗಡಿಯುದ್ದಕ್ಕೂ ದಾಳಿ ಮಾಡಿದೆ. ಗುಪ್ತಚರ ಇಲಾಖೆಯ ಪಕ್ಕಾ ಮಾಹಿತಿಯ ಆಧಾರದ ಮೇಲೆ ಈ ದಾಳಿ ಮಾಡಿದೀವಿ ಅಂತ ಪಾಕಿಸ್ತಾನ ಹೇಳಿದೆ. ಮುಖ್ಯವಾಗಿ ಅಫ್ಘಾನಿಸ್ತಾನದ ಪಕ್ಟಿಕಾ ಮತ್ತು ನಂಗರ್ಹಾರ್ ಪ್ರಾಂತ್ಯಗಳಲ್ಲಿ 7 ಕಡೆ ಏರ್ ಸ್ಟ್ರೈಕ್ ಮಾಡಲಾಗಿದೆ. ನೀವು ಮ್ಯಾಪ್ ಅಲ್ಲಿ ನೋಡ್ತಿರ್ಬಹುದು, ಇದೇ ಆ 2 ಪ್ರಾಂತ್ಯಗಳು. ಇಲ್ಲಿ ಪಕ್ಟಿಕಾ ಪ್ರಾಂತ್ಯ ನೋಡೋದಾದ್ರೆ ಪಾಕ್ ಗಡಿಗೆ ಹೊಂದ್ಕೊಂಡಿದೆ. ಈ ಪ್ರಾಂತ್ಯದಲ್ಲಿ 2 ಕಡೆ ದಾಳಿ ನಡೆದಿದೆ. ಬರ್ಮಲ್ ಜಿಲ್ಲೆ, ಇಲ್ಲಿನ ಒಂದು ಧಾರ್ಮಿಕ ಕೇಂದ್ರದ ಅಂದ್ರೆ ಮದ್ರಸಾ ರೂಪದಲ್ಲಿದ್ದ ಉಗ್ರರ ನೆಲೆಯ ಮೇಲೆ ದಾಳಿ ಮಾಡಿದೀವಿ ಅಂತ ಹೇಳಿದೆ. ಇನ್ನು ಇದೇ ಪ್ರಾಂತ್ಯದ ಅರ್ಗುನ್ ಪ್ರದೇಶದಲ್ಲಿದ್ದ ಕ್ಯಾಂಪ್ಗಳ ಮೇಲೂ ನಿಖರವಾಗಿ ಅಟ್ಯಾಕ್ ಆಗಿದೆ. ಇಲ್ಲೂ ಉಗ್ರ ಕ್ಯಾಂಪ್ ಇತ್ತು ಅಂತ ಹೇಳಿದೆ. ಇನ್ನು ನಂಗರ್ಹಾರ್ ಪ್ರಾಂತ್ಯ, ಈ ಪ್ರಾಂತ್ಯದ 3 ಪ್ರಮುಖ ಜಿಲ್ಲೆಗಳ ಮೇಲೆ ದಾಳಿಯಾಗಿದೆ. ಕೋಗ್ಯಾನ್ ಜಿಲ್ಲೆ, ಇಲ್ಲಿ 1ಕ್ಕಿಂತ ಹೆಚ್ಚು ಏರ್ ಸ್ಟ್ರೈಕ್ಗಳಾಗಿವೆ. ಅತಿ ಹೆಚ್ಚು ಟಾರ್ಗೆಟ್ ಆಗಿದ್ದೆ ಈ ಜಾಗ. ಕಾರಣ, ಈ ಕೋಗ್ಯಾನಿ ಪಾಕಿಸ್ತಾನ ತಾಲಿಬಾನ್ನ ಅಘೋಷಿತ ರಾಜಧಾನಿ. ಪಾಕಿಸ್ತಾನದ ಕುರ್ರಂ ಮತ್ತು ಖೈಬರ್ ಗಡಿ ಪ್ರದೇಶಗಳಿಗೆ ನೇರವಾಗಿ ಅಂಟ್ಕೊಂಡಿದೆ. ಟಿಟಿಪಿಗಳು ಇಲ್ಲಿಂದಲೇ ಪಾಕಿಸ್ತಾನದೊಳಗೆ ಕದ್ದುಣುಸ್ಲೋದು, ಸೇನಾ ಕ್ಯಾಂಪ್ಗಳ ಮೇಲೆ ಆತ್ಮಾಹುತಿ ದಾಳಿ ಮಾಡೋದು ಮತ್ತು ಯಾರಿಗೂ ಸಿಗದೆ ವಾಪಸ್ ಬಂದು ಇಲ್ಲಿನ ಗುಹೆಗಳಲ್ಲಿ ಬಚ್ಚಿಟ್ಕೊಳ್ಳೋದು ಮಾಡ್ತಾರೆ. ಈ ರೂಟ್ ಕಟ್ ಮಾಡ್ತೀನಿ ಅಂತ ಪಾಕಿಸ್ತಾನ ಈ ಜಾಗವನ್ನೇ ಟಾರ್ಗೆಟ್ ಮಾಡಿದೆ. ಜೊತೆಗೆ ನಶಾ ಮಾಫಿಯಾ ಮತ್ತು ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಾಣೆ ಈಸಿಯಾಗಿ ನಡೆಯುತ್ತೆ. ಇದೇ ಕಳ್ಳ ಸಾಗಾಣೆಯ ಹಣದಲ್ಲಿ ಅವರು ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಿದ್ದಾರೆ. ಹೀಗಾಗಿ ಅಟ್ಯಾಕ್ ಮಾಡಿದೀವಿ ಅಂತ ಪಾಕಿಸ್ತಾನ ಹೇಳಿದೆ. ಇನ್ನು ಬಹುಸೋದ್ ಜಿಲ್ಲೆ, ಇದನ್ನ ಜಲಾಲಾಬಾದ್ನ ಹೆಬ್ಬಾಗಿಲು ಅಂತ ಕರೀತಾರೆ. ನಂಗರ್ಹಾರ್ ಪ್ರಾಂತ್ಯದ ರಾಜಧಾನಿ ಹಾಗೂ ಅತಿ ದೊಡ್ಡ ನಗರವಾಗಿರೋ ಜಲಾಲಾಬಾದ್ಗೆ ಹೊಂದಿಕೊಂಡಂತೆ ಈ ಬಹುಸೋದ್ ಇದೆ. ಇದು ಟಿಟಿಪಿಗಳಿಗೆ ಲಾಜಿಸ್ಟಿಕ್ಸ್ ಹಬ್. ಅಂದ್ರೆ ಅವರಿಗೆ ಬೇಕಾದ ಊಟ, ಬಟ್ಟೆ, ಮೆಡಿಕಲ್ ಸೌಲಭ್ಯ, ಸ್ಫೋಟಕ ತಯಾರಿಕೆಗೆ ಬೇಕಾದ ರಾಸಾಯನಿಕ ವಸ್ತುಗಳನ್ನ ಸಿಟಿಯಿಂದ ತಂದು ಇಲ್ಲಿ ಸ್ಟೋರ್ ಮಾಡ್ಕೊಳ್ತಾರೆ ಅಂತ ಪಾಕಿಸ್ತಾನ ಹೇಳುತ್ತೆ. ಪಾಕಿಸ್ತಾನದ ಮೇಲೆ ದಾಳಿ ಮಾಡೋ ಮುನ್ನ ಉಗ್ರರು ಇಲ್ಲಿಗೆ ಬಂದು ಸೇರಿ ಫೈನಲ್ ಟ್ರೈನಿಂಗ್ ಮತ್ತು ಬ್ರೀಫಿಂಗ್ ಪಡೆದುಕೊಳ್ತಿದ್ರು. ಇದೊಂದು ರೀತಿ ಉಗ್ರರ ವಾರ್ ರೂಮ್ ತರ ಅಂತ ಪಾಕಿಸ್ತಾನ ಆರೋಪ ಮಾಡಿದೆ. ಘನಿ ಖೇಲ್ ಜಿಲ್ಲೆ, ಇದು ಅಫ್ಘಾನಿಸ್ತಾನದ ಶಿನವಾರ್ ಭಾಗದಲ್ಲಿ ಬರೋ ಒಂದು ಪ್ರಮುಖ ವಾಣಿಜ್ಯ ಪ್ರದೇಶ. ಇದು ಪಾಕ್ ಗಡಿಗೆ ತೀರಾ ಹತ್ರದಲ್ಲಿದೆ. ಟಿಟಿಪಿಗಳಿಗೆ ದುಡ್ಡು ಬರೋದೇ ಇಲ್ಲಿಂದ. ಘನಿ ಖೇಲ್ ಈ ಕಳ್ಳ ಸಾಗಾಣೆಯ ಹೆದ್ದಾರಿ ಇದ್ದ ಹಾಗೆ ಈ ಪ್ರದೇಶದಲ್ಲಿ ಜನಸಂದಣಿ ಮತ್ತು ಲೋಕಲ್ ಬಜಾರ್ಗಳು ಹೆಚ್ಚಿವೆ. ಉಗ್ರರು ಬೆಟ್ಟಗುಡ್ಡಗಳಲ್ಲಿ ಮಾತ್ರವಲ್ಲ, ಇಲ್ಲಿನ ಹಳ್ಳಿಗಳಲ್ಲಿ ಸಾಮಾನ್ಯ ಜನರಂತೆ ಬಚ್ಚಿಟ್ಕೊಂಡು ತಮ್ಮ ಸ್ಲೀಪರ್ ಸೆಲ್ಗಳನ್ನ ಆಪರೇಟ್ ಮಾಡ್ತಾರೆ. ಪಾಕಿಸ್ತಾನಕ್ಕೆ ನುಗ್ಗೋದಕ್ಕೆ ಬೇಕಾದ ನಕಲಿ ಐಡಿ ಕಾರ್ಡ್ಗಳು, ಪಾಸ್ಪೋರ್ಟ್ಗಳು ರೆಡಿಯಾಗೋದು ಕೂಡ ಇಂಥದೇ ಜಾಗಗಳಲ್ಲಿ. ಹಾಗಾಗಿ ಈ ದಾಳಿ ಮಾಡಿದೀವಿ ಅಂತ ಪಾಕಿಸ್ತಾನ ಹೇಳಿದೆ. ಪಾಕ್ ಮಾಹಿತಿ ಸಚಿವ ಅತಾವುಲ್ಲಾ ತರಾರ್ ಅಧಿಕೃತವಾಗಿ ಹೇಳಿರೋ ಪ್ರಕಾರ ಪಾಕಿಸ್ತಾನದ ನಿದ್ದೆಗೆಡ್ಸಿರೋ ತೆಹ್ರೀಕೆ ತಾಲಿಬಾನ್ ಪಾಕಿಸ್ತಾನ್ ಟಿಟಿಪಿ, ಪಾಕಿಸ್ತಾನ ಸರ್ಕಾರ ಇವರನ್ನ ಫಿತ್ನಾ ಅಲ್ ಖವಾರಿಜ್ ಅಂತ ಕರೆಯುತ್ತೆ ಹಾಗೂ ಐಎಸ್ಗೆ ಉಗ್ರ ಸಂಘಟನೆಯನ್ನ ಟಾರ್ಗೆಟ್ ಮಾಡಿದ್ದಾರೆ. ಅಲ್ಲದೆ ಈ ದಾಳಿಯಲ್ಲಿ ಯಾವ ನಾಗರಿಕನಿಗೂ ಹಾನಿಯಾಗಿಲ್ಲ. ಧಾರ್ಮಿಕ ಸ್ಥಳದ ಒಳಗೆ ಉಗ್ರ ಚಟುವಟಿಕೆಗಳು ನಡೀತಿದ್ದು ಅಫ್ಘಾನ್ ಜನರ ವಿರುದ್ಧ ನಾವಿಲ್ಲ, ಆದ್ರೂ ನಾವು ದಾಳಿ ಮಾಡಬೇಕಿತ್ತು ಅಂತ ಪಾಕ್ ಹೇಳಿದೆ. ಈಗ ಪಾಕಿಸ್ತಾನ ದಿಢೀರಂತ ಅಫ್ಘಾನ್ ಮೇಲೆ ದಾಳಿ ಮಾಡೋಕೆ ಕಾರಣ ಏನು? ಇತ್ತೀಚೆಗೆ ಪಾಕಿಸ್ತಾನದ ಒಳಗೆ ನಡೆದ ಸರಣಿ ದಾಳಿಗಳು. ರಂಜಾನ್ ಸಮಯದಲ್ಲಿ ಇಸ್ಲಾಮಾಬಾದ್, ಬನ್ನು ಮತ್ತು ಬಾಜೌರ್ ಪ್ರದೇಶಗಳಲ್ಲಿ ಟಿಟಿಪಿಗಳು ದಾಳಿ ಮಾಡಿದ್ರು. ಹಾಗೆ ಕೆಲವೇ ದಿನಗಳ ಹಿಂದೆ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಬಾಜೌರ್ ಜಿಲ್ಲೆಯಲ್ಲಿರೋ ಭದ್ರತಾ ಪಡೆಯ ಪೋಸ್ಟ್ ಮೇಲೆ ಉಗ್ರನೊಬ್ಬ ಸ್ಫೋಟಕ ತುಂಬಿದ ವಾಹನವನ್ನ ನುಗ್ಗಿಸಿದ್ದ. ಈ ಭೀಕರ ದಾಳಿಯಲ್ಲಿ ಪಾಕಿಸ್ತಾನದ 11 ಸೈನಿಕರು ಸಾವನ್ನಪ್ಪಿದ್ರು. ದಾಳಿ ಮಾಡಿದವನು ಅಫ್ಘಾನ್ ಪ್ರಜೆ ಅಂತ ಪಾಕಿಸ್ತಾನ ಹೇಳಿತ್ತು. ಇದಾದ್ಮೇಲೆ ಪಾಕಿಸ್ತಾನ ಒಂದು ಡಿಪ್ಲೊಮ್ಯಾಟಿಕ್ ಗೇಮ್ ಆಡಿತ್ತು. ಫೆಬ್ರವರಿ 18-19ರ ಸುಮಾರಿಗೆ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯಕ್ಕೆ ಅಫ್ಘಾನಿಸ್ತಾನದ ಡೆಪ್ಯೂಟಿ ಹೆಡ್ ಆಫ್ ಮಿಷನ್ ಅವರನ್ನ ಕರೆಸಲಾಗಿತ್ತು. ಅಲ್ಲಿ ಪಾಕಿಸ್ತಾನ ಅಫ್ಘಾನ್ಗೆ ಒಂದು ಡೆಮೋಶ್ ಅಂದ್ರೆ ಅಧಿಕೃತ ಖಡಕ್ ಎಚ್ಚರಿಕೆ ಪತ್ರ ನೀಡಿತ್ತು. ನಿಮ್ಮ ನೆಲವನ್ನ ಬಳಸಿಕೊಂಡು ಟಿಟಿಪಿ ಉಗ್ರರು ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾರೆ, ಇದನ್ನ ನೀವು ಕಂಟ್ರೋಲ್ ಮಾಡಿ. ಇಲ್ದೇ ಇದ್ರೆ ನಮ್ಮ ಸೈನಿಕರು ಮತ್ತು ನಮ್ಮ ಗಡಿಯ ರಕ್ಷಣೆಗಾಗಿ ಉಗ್ರರು ಎಲ್ಲೇ ಅಡಗಿದ್ರೂ ಅವರನ್ನ ಹೊಡೆದುರುಳಿಸೋ ಸಂಪೂರ್ಣ ಹಕ್ಕು ನಮಗಿದೆ ಅಂತ ಪಾಕಿಸ್ತಾನ ಎಚ್ಚರಿಕೆ ಕೊಟ್ಟಿತ್ತು. ಅಫ್ಘಾನ್ ತಾಲಿಬಾನ್ ಸರ್ಕಾರ ಇದನ್ನ ತಳ್ಳಿ ಹಾಕಿದ ಬೆನ್ನಲ್ಲೇ
ಪಾಕಿಸ್ತಾನ ತನ್ನ ಫೈಟರ್ ಜೆಟ್ಗಳನ್ನ ಕಳುಹಿಸಿದೆ. ಸ್ನೇಹಿತರೆ, ಇದುವರೆಗೂ ಕನಿಷ್ಠ 28 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಬರ್ತಿದೆ. ಆದ್ರೆ ಸಾವಿನ ಸಂಖ್ಯೆ ಹೆಚ್ಚಾಗೋ ಸಾಧ್ಯತೆ ಇದೆ. ದಾಳಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಅಲ್ಲಿಂದ ಭಯಾನಕ ವಿಜುವಲ್ ಕಂಡು ಬರ್ತಿವೆ. ತಾಲಿಬಾನ್ ಪ್ರತಿಕ್ರಿಯೆ ಏನು? ಪಾಕಿಸ್ತಾನದ ಈ ದಾಳಿಗೆ ಅಫ್ಘಾನಿಸ್ತಾನ ಸರ್ಕಾರ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ. ತಾಲಿಬಾನ್ ಸರ್ಕಾರದ ವಕ್ತಾರ ಜಬೀವುಲ್ಲಾ ಮಾತನಾಡಿ ಪ್ರತೀಕಾರದ ಎಚ್ಚರಿಕೆ ನೀಡಿದ್ದಾರೆ. ಪಾಕಿಸ್ತಾನದ ಸೇನಾಧಿಕಾರಿಗಳು ತಮ್ಮ ದೇಶದ ಭದ್ರತಾ ವೈಫಲ್ಯಗಳನ್ನ ಮುಚ್ಚಿಟ್ಟುಕೊಳ್ಳೋಕೆ ನಮ್ಮ ಸಾರ್ವಭೌಮ ದೇಶದ ಮೇಲೆ ಈ ತರ ಹೇಡಿ ಕೃತ್ಯ ಎಸಗ್ತಿದ್ದಾರೆ. ಪಾಕ್ ದಾಳಿಲಿ ಉಗ್ರರು ಸತ್ತಿಲ್ಲ, ಬದಲಾಗಿ ನಮ್ಮ ಮುಗ್ಧ ಮಹಿಳೆಯರು ಮತ್ತು ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ. ನಮ್ಮ ನೆಲದ ರಕ್ಷಣೆ ನಮ್ಮ ಜನ್ಮಸಿದ್ಧ ಹಕ್ಕು. ಈ ದಾಳಿಗೆ ತಕ್ಕ ಶಾಸ್ತಿ ಮಾಡೋದು ಗ್ಯಾರಂಟಿ, ಪ್ರತೀಕಾರ ನಿಶ್ಚಿತ ಅಂತ ಹೇಳಿದ್ದಾರೆ. ಈ ಮೂಲಕ ಪಾಕಿಸ್ತಾನಕ್ಕೆ ರಂಜಾನ್ ಟೈಮಲ್ಲಿ ಮತ್ತೊಂದು ಹಬ್ಬ ಆಚರಣೆ ಮಾಡೋಕೆ ರೆಡಿಯಾಗಿ ಅಂತ ತಾಲಿಬಾನಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ತಾಲಿಬಾನ್ ಪಾಕಿಸ್ತಾನವನ್ನ ಎದುರಿಸಕ್ಕೆ ಆಗತ್ತಾ ಅನ್ನೋ ಅನುಮಾನವೇ ಮೂಡೋ ಹಾಗೆ ಇಲ್ಲ. ಹಿಂದಿನ ಟ್ರೆಂಡ್ ನೋಡಿದ್ರೆ ಅಫ್ಘಾನಿಸ್ತಾನ ಪಾಕಿಸ್ತಾನವನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿದೆ. ಡ್ರೋನ್ಗಳು, ರಾಕೆಟ್ ಲಾಂಚರ್ಗಳ ಮೂಲಕ ದಾಳಿ ಮಾಡಿದ್ದಾರೆ. ಸೊ ಈಗ ಪಾಕಿಸ್ತಾನ ಅತಿ ದೊಡ್ಡ ದಾಳಿ ಮಾಡಿದೆ, ಪ್ರತೀಕಾರ ಹೇಳಲೇಬೇಕು. ಸೊ ಗಡೀಲಿ ಪಾಕ್ ಸೈನಿಕರ ಮೇಲೆ ತಾಲಿಬಾನ್ ಪಡೆಗಳು ಕೌಂಟರ್ ಅಟ್ಯಾಕ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಅಲ್ಲದೆ ಪಾಕಿಸ್ತಾನದೊಳಗೆ ಮತ್ತಷ್ಟು ಟಿಟಿಪಿ ದಾಳಿಗಳು ಆಗ್ಬೋದು. ಇದಕ್ಕೆ ಅಫ್ಘಾನಿಸ್ತಾನದ ತಾಲಿಬಾನ್ ಇನ್ನೂ ಹೆಚ್ಚಿನ ಶಸ್ತ್ರಾಸ್ತ್ರ ಮತ್ತು ಬೆಂಬಲ ನೀಡೋ ಸಾಧ್ಯತೆ ದಟ್ಟವಾಗಿದೆ. ಅಷ್ಟೇ ಅಲ್ಲ, ಈ ಸಂಘರ್ಷದ ಅತ್ಯಂತ ಅಪಾಯಕಾರಿ ಪರಿಣಾಮ ಬೀಳೋದು ಆರ್ಥಿಕತೆಯ ಮೇಲೆ. ಈ ಪ್ರತಿದಾಳಿಯ ಭಾಗವಾಗಿ ಪಾಕ್ ಅಫ್ಘಾನ್ ನಡುವಿನ ಪ್ರಮುಖ ಟ್ರೇಡ್ ರೂಟ್ಗಳು ದೀರ್ಘಕಾಲದವರೆಗೆ ಸಂಪೂರ್ಣ ಬಂದ್ ಆಗಲಿದೆ. ಈಗಾಗಲೇ ಪಾತಾಳಕ್ಕೆ ಕುಸಿದಿರೋ ಪಾಕಿಸ್ತಾನದ ಆರ್ಥಿಕತೆಗೆ ಇದು ಮರಣ ಶಾಸನ ಬರೆದಂತಾಗುತ್ತೆ. ಗಡಿ ಮುಚ್ಚಿದ್ರೆ ಪಾಕಿಸ್ತಾನದ ರಫ್ತು ವಲಯಕ್ಕೆ ಮತ್ತು ಟ್ರಾನ್ಸಿಟ್ ಆದಾಯಕ್ಕೆ ಪ್ರತಿದಿನ ಕೋಟ್ಯಾಂತರ ರೂಪಾಯಿ ನಷ್ಟವಾಗಲಿದೆ. ಜೊತೆಗೆ ಈ ಕಡೆ ಬಲೂಚಿಗಳು 2ನೇ ಹಂತದ ಆಪರೇಷನ್ ಹೆರೋಪ್ ಶುರು ಮಾಡಿದ್ದಾರೆ. ಇಮ್ರಾನ್ ಖಾನ್ ಕಣ್ಣು ಕಿತ್ಕೊಂಡಿದ್ದಾರೆ ಅಂತ ಖೈಬರ್ ಪ್ರಾಂತ್ಯದಲ್ಲಿ ಪ್ರತಿಭಟನೆ ನಡೀತಲೇ ಇದೆ. ಸೊ ಪಾಕಿಸ್ತಾನ ತೀವ್ರ ಅಸ್ವಸ್ಥಗೊಂಡಿದೆ. ಇಂಥ ಟೈಮಲ್ಲಿ ಅಫ್ಘಾನಿಸ್ತಾನವನ್ನ ಎದುರು ಹಾಕೊಳ್ಳೋ ಮೂಲಕ ಜೇನುಗೂಡಿಗೆ ಕೈ ಹಾಕಿ ಪಾಕಿಸ್ತಾನ ದೊಡ್ಡ ಎಡವಟ್ಟು ಮಾಡಿಕೊಂಡಿದೆ. ಇದರ ಮುಂದಿನ ಪರಿಣಾಮಗಳು ಏನಾಗುತ್ತೆ ನೋಡ್ಬೇಕು. ಒಟ್ನಲ್ಲಿ ಸ್ನೇಹಿತರೆ, ಬೇರೆಯವರ ಮನೆಗೆ ಬೆಂಕಿ ಇಡೋಕೆ ಹೋದವನ ಸ್ವಂತ ಮನೆ ಮೊದಲು ಸುಟ್ಟೋಗುತ್ತೆ ಅನ್ನೋದಕ್ಕೆ ಪಾಕಿಸ್ತಾನವೇ ದೊಡ್ಡ ಉದಾಹರಣೆ. ಈ ಪಾಕ್ ಅಫ್ಘಾನ್ ಗಡಿ ಸಂಘರ್ಷ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ, ಇದರಿಂದ ದಕ್ಷಿಣ ಏಷ್ಯಾದ ಜಿಯೋಪಾಲಿಟಿಕ್ಸ್ ಮೇಲೆ ಏನೆಲ್ಲ ಪರಿಣಾಮ ಬೀರ್ಬೋದು ಅನ್ನೋದನ್ನ ನಾವು ಕಾದು ನೋಡ್ಬೇಕಿದೆ. ಈಗಾಗಲೇ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧದ ಕಾರಣದಿಂದ ಮಿಡಲ್ ಈಸ್ಟ್ನಲ್ಲಿ ಭಯ ಇದೆ. ಈ ನಡುವೆ ಇವರಿಬ್ರು ಹೊಡೆದಾಡೋದಕ್ಕೆ ಶುರು ಮಾಡಿದ್ರೆ ಪ್ರಾದೇಶಿಕ ಉದ್ವಿಗ್ನತೆ ಇನ್ನಷ್ಟು ಹೆಚ್ಚಾಗತ್ತೆ. ಅಲ್ಲದೆ ಮುಂದಿನ ಪ್ರತೀಕಾರ ಹೇಳುವುದಕ್ಕೆ ತಾಲಿಬಾನ್ ನಾಯಕರು ತುರ್ತು ಸಭೆ ಕರೆದಿದ್ದಾರೆ. ಸ್ನೇಹಿತರೆ, ಇದುವರೆಗೂ ಕನಿಷ್ಠ 28 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಬರ್ತಿದೆ. ಇದು ಈ ಕ್ಷಣದ ಲೆಕ್ಕ. ಸಾವಿನ ಸಂಖ್ಯೆ ಹೆಚ್ಚಾಗೋ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಏನೇ ಅಪ್ಡೇಟ್ ಇದ್ರೂ ನಿಮ್ಗೆ ಹೇಳ್ತೇವೆ. ನಮಸ್ಕಾರ.